ಇದು ಹಾನಿಕಾರಕ UVA ಮತ್ತು UVB ಕಿರಣಗಳಿಂದ ಉಂಟಾಗ್ತಕ್ಕಂಥ ಆಕ್ಸಿಡೇಟಿವ್ ರ್ಯಾಡಿಕಲ್ ಹಾನಿಯಿಂದ ನಮ್ಮ ಚರ್ಮವನ್ನು ರಕ್ಷಿಸಲು ಸಹಾಯ ಮಾಡುತ್ತೆ. ರಿಂಕಲ್ಸ್ ಅಂದರೆ ಸುಕ್ಕುಗಳು, ಕಲೆಗಳಾಗಿರ್ಬೋದು, ಪಿಂಪಲ್ಸ್, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇವುಗಳಿಗೆ ಚಿಕಿತ್ಸೆ ನೀಡಲು ಈ ಸ್ಫಟಿಕ ಭಸ್ಮ ಸಹಾಯ ಮಾಡುತ್ತೆ. ಇನ್ನು ಸ್ಫಟಿಕ ಭಸ್ಮ ಹೇಗೆ ತೆಗೆದುಕೊಳ್ಬೇಕು, ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು, ಇದನ್ನು ನಾವೇನು ಮಾಡಬೇಕು, ತುಂಬ ಕಡಿಮೆ ಪ್ರಮಾಣದಲ್ಲಿ ಅಂದರೆ ಮಿಲಿಗ್ರಾಮ್ ಕ್ವಾಂಟಿಟಿಯಲ್ಲಿ 125 ಮಿಲಿಗ್ರಾಮ್ನಿಂದ 250 ಮಿಲಿಗ್ರಾಮ್ನಷ್ಟು ಮಾತ್ರ ತೆಗೆದುಕೊಳ್ಬೇಕು. ಅದು ಜೇನುತುಪ್ಪದಲ್ಲಿ ಬೆರೆಸಿ ಸೇವಿಸಬೇಕು. ಅದು ಊಟ ಆದಮೇಲೆ ತಿನ್ನಬೇಕು. ದಿನದಲ್ಲಿ 2 ಸಲ ಇದನ್ನು ಸೇವಿಸಬೇಕು. ಇನ್ನು ಕಾನ್ಸ್ಟಿಪೇಷನ್ ಇದ್ದಾಗ, ಪೈಲ್ಸ್ ಇದ್ದಾಗ ಅಥವಾ ಓವರ್ ಬ್ಲೀಡಿಂಗ್ ಇದ್ದಾಗ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದ್ದಾಗ ಒಂದು ಬಾಳೆಹಣ್ಣು ತೆಗೆದುಕೊಂಡು ನಡು ಸೀಳಿ ಅದರಲ್ಲಿ ಚಿಟಿಕೆಯಷ್ಟು ಸ್ಫಟಿಕ ಭಸ್ಮ ಹಾಕಿ ತಿನ್ನಬೇಕು.